ಕಾಂಗ್ರೆಸ್ ಸಿಡಿ ಬಾಂಬ್ ಮತ್ತೊಂದು ಟ್ವಿಸ್ಟ್ ಪಡೆದುಕೊಂಡಿದೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಉಗ್ರಪ್ಪ, ಬಿಎಸ್ ಯಡಿಯೂರಪ್ಪ ಮಗ್ಗಲಲ್ಲೇ ಹಿತಶತ್ರುಗಳಿದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಎಸ್ವೈ ಅನಂತಕುಮಾರ್ ಸಿಡಿಯನ್ನ ರೆಕಾರ್ಡ್ ಮಾಡಿದ್ದು ಬಿಜೆಪಿ ಅವರೇ ಅಲ್ಲದೆ ಅವರೇ ತಂದು ಕೊಟ್ಟಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಯಡಿಯೂರಪ್ಪನವರು ಮತ್ತೆ ಅನಂತಕುಮಾರ್ ಅವರು ಸ್ಪಷ್ಟವಾಗಿ ಅವರ ಸಂಭಾಷಣೆಯಲ್ಲಿ ಗೊತ್ತಾಗುತ್ತೆ, ಇದು ರಾಜಕೀಯ ಪ್ರೇರಿತವಾಗಿ ಈ ಬಾಂಬ್ ಅನ್ನ ಹಾಕಿದ್ದೇವೆ, ಇದನ್ನ ಚುನಾವಣೆವರೆಗೂ ಸಹ ಇದನ್ನ ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇನ್ನೊಂದು ಮಾತು ಹೇಳ್ತಾರೆ. ಜನ 1000 ಕೋಟಿ ಅಂತಂದ್ರೆ ನಂಬೋದಿಲ್ಲ, ಆದ್ರೆ ಒಂದಿಷ್ಟು ಹಣ ಹೈಕಮಾಂಡ್ಗೆ ಕಳಿಸಿದ್ದಾರೆ ಅಂತ ಜನರ ನಂಬೋ ಚಾನ್ಸಸ್ ಇದೆ ಅಂತೇಳಿ ಅನಂತಕುಮಾರ್ ಹೇಳ್ತಾರೆ. ಯಡಿಯೂರಪ್ಪನವರ ಸಿಡಿಸಿರ್ತಕ್ಕಂಥ ಬಾಂಬು ರಾಜಕೀಯ ಪ್ರೇರಿತ ಅನ್ನೋದು ಅವರ ಮಾತಿನಲ್ಲೇ ಇದೆ. ಸೊ ಫಾರ್ಚುನೇಟ್ಲಿ ಇವತ್ತು ಈ ಮಾಹಿತಿಯನ್ನ ಭಾರತೀಯ ಜನತಾ ಪಾರ್ಟಿಯ ಮೂಲದವರೇ, ಮೀಡಿಯಾ ಮೂಲದವರೇ ಇದನ್ನು ನಮಗೆ ಒದಗಿಸಿರ್ತಕ್ಕಂಥ, ಯಾಕಂದ್ರೆ ನಾವ್ಯಾರು ಸಹ ಭಾರತೀಯ ಜನತಾ ಪಾರ್ಟಿಯ ಕಚೇರಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಮಲ್ಲೇಶ್ವರಂಗೆ ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅನ್ನುವಂಥದ್ದು ಸ್ಪಷ್ಟ ಇದೆ. ಎಲ್ಲಿ ಅಸತ್ಯವನ್ನ ಗೋಬಲ್ಸ್ತೀರಿ ಅಡಾಪ್ಟ್ ಮಾಡಿಕೊಂಡು ಗೂಬೆ ಕುಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಅವರಿಗೆ ತಿರುಗುಬಾಣ ಹೇಗಾಗುತ್ತೆ ಅನ್ನೋದು ಇದೊಂದು ಪಾಠ ಅಂತೇಳಿ ನಾನು ಹೇಳಿಕೆ ಬಯಸ್ತೀನಿ. ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದಕ್ಕೆ ಮೊದಲು ಎಷ್ಟಿತ್ತು ಅವರ ಆಸ್ತಿ, ಈಗ ಎಷ್ಟು ಕೋಟಿ ಆಸ್ತಿಯನ್ನು ಮಾಡಿಕೊಂಡಿದ್ದಾರೆ. ಈ ಹಣ ಗಳಿಸ್ತಂಥದನ್ನ ಅವರೇ ಮಾತುಗಳಲ್ಲಿ ಸ್ಪಷ್ಟ ಇದೆ, ಹೈಕಮಾಂಡ್ಗೆ ದುಡ್ಡು ಕೊಡ್ತಾ ಇದ್ವಿ ಅಂತಕ್ಕಂಥದ್ದನ್ನ. ಸೊ ಇತ್ತು ತನಿಖೆ ಆಗಬೇಕು. ಏನಾದರೂ ಮೋದಿ ಅವರಿಗೆ ಭ್ರಷ್ಟಾಚಾರದ ವಿರುದ್ಧ ಮಾತನಾಡ್ತಕ್ಕಂಥದ್ರ ಬದ್ಧತೆ ಇದ್ರೆ ಅನಂತಕುಮಾರನ್ನ ಇಮ್ಮಿಡಿಯೇಟ್ ಡ್ರಾಪ್ ಮಾಡಬೇಕು ಮತ್ತು ಸಿಟ್ಟಿಂಗ್ ಸುಪ್ರೀಂ ಕೋರ್ಟಿನ ಜಡ್ಜಿಂದ ತನಿಖೆ ಮಾಡಿಸಬೇಕು ಅಂತ ಹೇಳಿ ನಮ್ಮ ಒತ್ತಾಯ. ಯಾವ ಡೈರಿನಲ್ಲಿ ಮೆನ್ಷನ್ ಮಾಡಿರೋ ಅನ್ನೋದು ಇವರಿಗೆ ಗೊತ್ತು. ಯಡಿಯೂರಪ್ಪನವ್ರು ಏನಾದರೂ ಇನ್ಕಮ್ ಟ್ಯಾಕ್ಸ್ ಆಫೀಸರಾ ಅಥವಾ ಇನ್ಕಮ್ ಟ್ಯಾಕ್ಸ್ನ ಲಾಯರಾ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಬಿಜೆಪಿಯ ವಿಂಗ್ ಆಗಿ ಕೆಲಸ ಮಾಡಿ ಎಲ್ಲಿಂದ ಸಿಗ್ತೀವಿ ಅವ್ರಿಗೆ ಮಾಹಿತಿ? ಸೊ ಈ ರೀತಿಯ ಬೇಸ್ಲೆಸ್ ಚಾರ್ಜಸ್ ಅನ್ನ ಮಾಡೋದ್ರ ಮೂಲಕ ಜನಾದೇಶವನ್ನ, ರಾಜ್ಯದ ಮತದಾರರನ್ನ ಅಪಮಾನ ಮಾಡತಕ್ಕಂಥ ಪ್ರವೃತ್ತಿ ಇದೆಯಲ್ಲ, ಯಡಿಯೂರಪ್ಪನವ್ರಿಗಾಗ್ಲಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಆಗಲಿ ಶೋಭೆ ತರ್ತಕ್ಕಂಥದ್ದಿಲ್ಲ. ಗೋವಿಂದ ರಾಜ್ ಅವರು ನಾನು ಈಗಾಗಲೇ ಬೆಳಗ್ಗೆ 2 ಸಾರಿ ಮಾತನಾಡಿದೆ. ಹಾಗೇನಾದರೂ ಸಿಕ್ಕಿದ್ದು, ಹಾಗೇನಾದರೂ ಭ್ರಷ್ಟಾಚಾರ ಮಾಡಿರುವಂತ ಏನಾದರೂ ಚಾನ್ಸಸ್ ಇದ್ರೆ ಅವ್ರು ಯಾಕೆ ಪ್ರಿವಿಲೇಜ್ ಮೂವ್ ಮಾಡ್ತಾ ಇದ್ದಾರೆ ವಿಧಾನ ಪರಿಷತ್ನಲ್ಲಿ, ಯಾಕೆ ಅವರು ಡಿಫಾಮೇಷನ್ಗೆ ನೋಟಿಸ್ ಕೊಡ್ತಾ ಇದ್ದಾರೆ, ಅವರ ಆಕ್ಷನ್ಸ್ ಏನಿದಾವೆ ಸ್ಪಷ್ಟಪಡಿಸ್ತಾ ಇದೆ. ಆ ರೀತಿ ಯಾವುದೇ ಡೈರಿಯ ನೋಟಿಂಗ್ಸ್ ಇಲ್ಲ ಅನ್ನೋದು ನನಗೆ ಅವ್ರು ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ. ಹಿಂದೇನು ಹೀಗೆ ಹೇಳಿದ್ರು, 3 ಜನ ಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿ. ಸೊ ಯಾಕಾಗಲಿಲ್ಲ ಅಂದ್ರೆ ರಾಜಕೀಯ ಪ್ರೇರಿತವಾದಂತ ಹೇಳಿಕೆಗಳನ್ನ ಕೊಡೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ ಹೊರತು ಯಡಿಯೂರಪ್ಪನವರು. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಕೇಂದ್ರದಲ್ಲೂ ಕಿಮ್ಮತ್ತಿಲ್ಲ, ರಾಜ್ಯದಲ್ಲೂ ಕಿಮ್ಮತ್ತಿಲ್ಲ. ಅದರಲ್ಲೂ ರಾಯಣ್ಣ ಬ್ರಿಗೇಡ್ ಇಶ್ಯೂ ಆದ್ಮೇಲೆ, ಈಶ್ವರಪ್ಪ ವರ್ಸಸ್ ಯಡಿಯೂರಪ್ಪ ಆದ್ಮೇಲೆ, ಈಗಾದ್ರೂ ರಾಜ್ಯ ಸರ್ಕಾರದ ಮೇಲೆ ಈ ರೀತಿಯ ಬೇಸ್ಲೆಸ್ ಚಾರ್ಜಸ್ ಮಾಡಿದ್ರೆ ಕಿಮ್ಮತ್ತು ಸಿಗಬಹುದೇನೋ ಅಂತ ಹೇಳಿ ಹತಾಶರಾಗಿ ಈ ರೀತಿಯ ಹೇಳಿಕೆಗಳನ್ನ ಯಡಿಯೂರಪ್ಪನವರು ಕೊಡ್ತಾ ಇದ್ದಾರೆ. ಈ ರಾಜ್ಯದ ಜನ ಇವರು ಏನೇ ತಿಪ್ಪರ್ಲಾಗ ಹಾಕಿದ್ರು ಇವರ ಮಾತುಗಳನ್ನ ನಂಬೋದಿಲ್ಲ ಅನ್ನೋ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿ ಕಂಡಿದ್ರೆ ಈ ರಾಜ್ಯ, ಅದು ಸನ್ಮಾನ್ಯ ಯಡಿಯೂರಪ್ಪನವರು. ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ, ಅವರ ಮಂತ್ರಿಗಳು ಹೋಗಿದ್ದಾರೆ, ಅವರ ಶಾಸಕರುಗಳು ಹೋಗಿದ್ದಾರೆ. ಯಾರು ಮುಖ್ಯಮಂತ್ರಿ ಆಗಬೇಕು ಎಂದು ಶಶಿಕಲಾ ಹಾಗೂ ಪನ್ನೀರ್ ಸೆಲ್ವಂ ನಡುವೆ ನಡೆಯುತ್ತಿರುವಂತಹ ಹಗ್ಗ ಜಗ್ಗಾಟ ತಮಿಳುನಾಡಿನಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಹೊಸ ರೂಪವನ್ನ ಪಡ್ಕೊಳ್ತಾ ಇದೆ. ಈ ರಾಜ್ಯದ ಜನ ಆಲೋಚಿಸುತ್ತಿರುವ ರೀತಿ ಯಾವ ರೀತಿ ಸಾಗುತ್ತಾ ಹೋಗುತ್ತಿದೆ ಟು ಕಲ್ಮಿನೇಟ್ ಇನ್ ದಿ ಫೈನಲ್ ಎಲೆಕ್ಷನ್ಸ್ ಅನ್ನೋದನ್ನ ಚೆಕ್ ಮಾಡಬೇಕಾಗಿದೆ. ಇಟ್ ಈಸ್ ನಥಿಂಗ್ ಬಟ್ ರೇಟಿಂಗ್ಸ್ ವಿ ವಾಂಟ್ ಟು ಕ್ಲಿಯರ್, ಪ್ಲಸ್ ಇಶ್ಯೂಸ್ ಎರಪ್ತಾಗ್ತಾ ಹೋದಂಗೆಲ್ಲ ಮುಂದಿನ 1 ವರ್ಷದಲ್ಲಿ ಯಾವ ರೀತಿ ಪರಿಣಾಮಗಳನ್ನು ಬೀರುತ್ತೆ, ಚುನಾವಣೆಗಳಿಂದ ಬದಲಾಯಿಸಬಹುದು ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂಥದ್ದು.